ಇವತ್ತು ನನ್ನ ಮುಂದೆ OnePlus ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ OnePlus Nord CE4 ಲೈಟ್ ಸ್ಮಾರ್ಟ್ಫೋನ್ ಇದೆ. ನಾನಿವತ್ತು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಸ್ಮಾರ್ಟ್ಫೋನ್ 17ರಿಂದ 18,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು ಒಂದು ರೆಡ್ ಕೇಬಲ್ ಮೆಂಬರ್ಶಿಪ್ ಕಾರ್ಡು ಮತ್ತು ಕೊನೆಯದಾಗಿ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಸುಮಾರಾಗಿದೆ ಈ ಒಂದು ಬ್ಯಾಕ್ ಕವರ್ನ ಕ್ವಾಲಿಟಿ. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದರ ಕೆಳಗಡೆ ಲಿಟ್ರಲಿ 80 ವ್ಯಾಟ್ನ ಒಂದು ಸೂಪರ್ ವುಕ್ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ ಈ ಪ್ರೈಸ್ ರೇಂಜಿಗೆ. ಕೊನೆಯದಾಗಿ USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲು, ಟೈಪ್ ಇಂದ ಟೈಪ್ ಸಿ ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೆಯೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಲುಕ್ ವೈಸು ಓಕೆ, ಈ ಥರ OnePlus ಫೋನ್ ನಾನು ಇದಕ್ಕಿಂತ ಮುಂಚೆ ನೋಡಿರಲಿಲ್ಲ. ಮೋಸ್ಟ್ಲಿ OnePlus 5 or 6 ಟೈಮಲ್ಲಿ ಈ ಥರ ಗ್ಲಾಸ್ ಬ್ಯಾಕನ್ನು ಹೊಂದಿದ್ದಂಥ ಫೋನ್ ಮುಂಚೆ ಲಾಂಚ್ ಮಾಡಿದರು ಅಂತ ಕಾಣುತ್ತೆ. ನಂಗೆ ನಿಜವಾಗಲೂ ಒಂಥರ OnePlus ಫೋನ್ ಅಂತ ಅನ್ನಿಸ್ತಿಲ್ಲ, ಯಾವುದೋ ಜಾತ್ರೆ ಫೋನ್ ಅಂತ ಅನ್ನಿಸ್ತಾ ಇದೆ ಆನೆಸ್ಟ್ಲಿ. ಈ ಒಂದು ಸ್ಮಾರ್ಟ್ಫೋನ್ 191 ಗ್ರಾಮ್ ವೆಯ್ಟ್ ಇದೆ. ಒಂದು ಲೆವೆಲಿಗೆ ಲೈಟ್ ವೆಯ್ಟೇ. ಇತ್ತೀಚೆಗೆ 200 ಗ್ರಾಮ್ಗಿಂತ ಕಡಿಮೆ ಇದ್ದರೆ ಲೈಟ್ ವೆಯ್ಟ್ ಅಂತಲೇ ಅನ್ಬೋದು. ಮತ್ತು 8.1 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಸೊ ಓಕೆ, ಒಂದು ಲೆವೆಲಿಗೆ ತಿನ್ನಾಗಿದೆ. ಫ್ರಂಟಲ್ಲಿ ಗ್ಲಾಸು, ಪಂಚೋಲ್ ಕ್ಯಾಮ್ರಾ ಇದೆ ಸಣ್ಣದು. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ. ಬೆಝಲ್, ಬಾಟಮ್ ಬೆಝಲ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜಿಗೆ ಓಕೆ ಅನ್ಬೋದು. ಯೂನಿಫಾರ್ಮ್ ಬೆಝಲ್ ಅಂತ ಮಾತ್ರ ಅನ್ನಲ್ಲ, ಒಂದು ನಾರ್ಮಲ್ ಲುಕ್ಕಿಂಗ್ ಫೋನು. ಹಿಂದಕ್ಕೆ ಬಂತು ಅಂತ ಅಂದರೆ ನೋಡೋಕ್ಕೆ ಗ್ಲಾಸ್ ರೀತಿ ಕಂಡ್ರೂ ಸಹ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ನಿಜ ನಂಗೆ ಇಷ್ಟ ಆಗಲಿಲ್ಲ. ಇದು ಅಟ್ಲೀಸ್ಟ್ ವೀಗನ್ ಲೆದರ್ ಏನೋ ಕೊಟ್ಟಿರೋ ಚೆನ್ನಾಗಿರ್ತಿತ್ತು. ಒಂಥರ ಜಿಂಚಾಕ್ ಅನ್ನಿಸ್ತಾ ಇದೆ ನನಗೆ. ಟೋಟಲ್ 3 ಕಲರಲ್ಲಿ ಇದು ಲಾಂಚ್ ಆಗ್ತಾಯಿದೆ. ಸೂಪರ್ ಸಿಲ್ವರ್ ಅಂತ ಒಂದು ಕಲರು, ಮೆಗಾ ಬ್ಲೂ ಅಂತೆ ಈ ಕಲರ್ ಹೆಸರು, ಇನ್ನೊಂದು ಅಲ್ಟ್ರಾ ಆರೆಂಜ್ ಅಂತ. ನನಗೇನೋ ಅಷ್ಟು ಅಂದರೆ ಆ ಪ್ರೀಮಿಯಮ್ನೆಸ್ ಅಂತ ಅನ್ಸಲ್ಲ ಆಯಿತಾ. ತುಂಬ ಓವರ್ ಕಲರ್ ಆಗಿ ಕೂಡ ಇರಬಾರ್ದು ಅಂತ ಅನ್ಸೋದು. ಅದು ಕೂಡ ಗ್ಲಾಸಿ ಫಿನಿಶ್ ಕೊಟ್ಟರು ಅಂಥದ್ದು ನನಗೆ ಅಷ್ಟೊಂದು ಜನ ಅನ್ನಿಸ್ತಿಲ್ಲ. ಸ್ಮಡ್ಜಸ್ ಆಗುತ್ತೆ ತುಂಬ. ಹಿಂದ್ಗಡೆ 2 ಕ್ಯಾಮ್ರಾ ಇದೆ, ಡ್ಯುಯಲ್ LED ಫ್ಲ್ಯಾಶ್ ಸಹ ಇರುವಂಥದ್ದು. ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ, USB ಟೈಪ್ ಸಿ ಪೋರ್ಟು, ಹೆಡ್ಫೋನ್ ಜಾಕ್ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ, ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. ಸ್ಪೀಕರ್ ಗ್ರಿಲ್ಲು ಮೇಲ್ಗಡೆನೂ ಸಹ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಏನು ಯುನೀಕ್ ಅಂತ ಅನ್ನಿಸ್ಲಿಲ್ಲ. ಅಟ್ಲೀಸ್ಟ್ ಗ್ಲಾಸ್ ಬ್ಯಾಕನ್ನು ಕೊಟ್ಟಿದ್ರೆ ಒಂದು ಸ್ವಲ್ಪ ಇಂಪ್ರೆಸ್ ಮಾಡ್ತಾ ಇತ್ತು ನನಗೆ. ಲುಕ್ ಓಕೆ, ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ. ಪರ್ಸ್ನಲಿ ನನಗೆ ಈ ಲುಕ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಬಿಲ್ಡ್ ಕ್ವಾಲಿಟಿ ಸುಮಾರಾಗಿದೆ ಅಂತೀನಿ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.67 ಇಂಚಿನ ಅಮೋಲೆಡ್ ಡಿಸ್ಪ್ಲೇ ಇದೆ. ಒಂದು ಒಳ್ಳೆ ವಿಷಯ. ಲಾಸ್ಟ್ ಟೈಮು Nord CE3 ಲೈಟಲ್ಲಿ IPS ಡಿಸ್ಪ್ಲೇ ಕೊಟ್ಟಿದ್ರು. ಈ ಸಲ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಫುಲ್ HD ಪ್ಲಸ್ಸು, ಹೆವಿ ಬ್ರೈಟ್ ಆಗಿದೆ ಡಿಸ್ಪ್ಲೇ. 2100 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, 120 Hz ರಿಫ್ರೆಶ್ ರೇಟ್ ಸಹ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಸೊ ಚೆನ್ನಾಗಿದೆ ಡಿಸ್ಪ್ಲೇ. ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ಡಿಸ್ಪ್ಲೇ ಅಂತಲೇ ಅಂತೀನಿ. ಇನ್ನು ಸ್ಟೋರೇಜ್ ವೇರಿಯಂಟ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8 GB ರ್ಯಾಮು, 128 GB ಸ್ಟೋರೇಜು, ಮತ್ತು ಇನ್ನೊಂದು 8 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು. ನಾರ್ಮಲ್ ನೀವು 8,000 9,000 ಫೋನ್ ತೊಗೊಂಡ್ರೂ ಕೂಡ ಇದೇ ಒಂದು ರ್ಯಾಮ್ ಸ್ಟೋರೇಜ್ ಸಿಗುತ್ತೆ. ಸ್ಟೋರೇಜ್ ಟೈಪು UFS 2.2 ಸೇಮ್. ಇದು ಕೂಡ ಅಷ್ಟೇ. 7,000 ರೂಪಾಯಿಗೆ ನಿಮಗೆ ಸೇಮ್ ಟೈಪೇ ಸಿಕ್ಬಿಡುತ್ತೆ ಇತ್ತೀಚಿನ ದಿನಗಳಲ್ಲಿ. ಏನು ಯುನೀಕ್ ಇಲ್ಲ ಇದರಲ್ಲಿ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೊಸೆಸರ್ನ ಹಾಕಿದ್ದಾರೆ. ನಿಮಗೆ 11,000 ರೂಪಾಯಿಗೂ ಕೂಡ ಇದೇ ಪ್ರೊಸೆಸರ್ ಹೊಂದಿರುವಂಥ ಫೋನ್ ಸಿಗುತ್ತೆ 11,000 ರೂಪಾಯಿಗೆ. ಇವ್ರು ಎಷ್ಟಕ್ಕೆ ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ. ಐ ಹೋಪ್ ಸ್ವಲ್ಪ ಕಡಿಮೆಗೆ ಲಾಂಚ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ, ಅಮೋಲೆಡ್ ಡಿಸ್ಪ್ಲೇ ಇದೆ ಮತ್ತು ಚಾರ್ಜರ್ ಎಲ್ಲ ತುಂಬ ದೊಡ್ಡದು ಕೊಟ್ಟಿದ್ದಾರೆ. ಈ ಕಾರಣದಿಂದ ಸ್ವಲ್ಪ ರೇಟ್ ಜಾಸ್ತಿ ಆದರೂ ಆಗಬಹುದು. ಬಟ್ ಇವೆಲ್ಲ ಅನ್ನೆಸೆಸರಿ ಸ್ಪೆಸಿಫಿಕೇಷನ್. ಮೆಜಾರಿಟಿ ಜನಕ್ಕೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಮ್ಯಾಟ್ರ್ ಆಗಲ್ಲ. ಸೈಡ್ ಮೌಂಟೆಡ್ ಕೊಟ್ಟಿದ್ರು ಪರವಾಗಿರಲಿಲ್ಲ. ಚಾರ್ಜರ್ 80 ವ್ಯಾಟು,
ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಅದು ಯೂಸ್ ಆಗುತ್ತೆ ಅಂತ. ಮೋಸ್ಟ್ಲಿ ಒಂದು 33 ವ್ಯಾಟ್ ಕೊಟ್ಟರು ಒಂದು ಲೆವೆಲಿಗೆ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಇದನ್ನೆಲ್ಲ ಕೊಟ್ಬಿಟ್ಟು ಬೆಲೆ ಸ್ವಲ್ಪ ಕಡಿಮೆ ಮಾಡಿದರೆ ತುಂಬ ಜನ ಪರ್ಚೇಸ್ ಮಾಡ್ತಿದ್ರು ಅಂತ ನನ್ನ ಒಂದು ಅಭಿಪ್ರಾಯ. ಇವರು 17-18 ಸಾವಿರ ರೂಪಾಯಿಗೆ 11 ಸಾವಿರ ರೂಪಾಯಿಗೆ ಸಿಗೋ ಪ್ರೋಸೆಸರ್ ಹಾಕಿದ್ರೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಅದು ಇಷ್ಟ ಆಗುತ್ತೆ ಅಂತ. ಇತ್ತೀಚೆಗಂತೂ 20 ಸಾವಿರ ರೂಪಾಯಿಗೆಲ್ಲ ಇನ್ನೂ ಬೆಂಕಿ ಫೋನ್ಗಳೆಲ್ಲ ಬರೋಕ್ಕೆ ಶುರುವಾಗಿದೆ. ಸೊ ಇದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಾವು ಒಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 4,80,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ತುಂಬ ಕಡಿಮೆ ಆಯಿತು. OnePlus ಅವ್ರದ್ದೇ ರೀಸೆಂಟಾಗಿ ಮೊನ್ನೆ ವೀಡಿಯೋ ಮಾಡಿದ್ದೆ ನಾನು. OnePlus Nord 3 ಬರೀ 20 ಸಾವಿರ ರೂಪಾಯಿಗೆ ಸಿಗ್ತದೆ ನಿಮಗೀಗ. ಸೊ ಆ ಒಂದು ಫೋನು ಇದಕ್ಕಿಂತ ಡಬಲ್ ಪವರ್ಫುಲ್ ಆಗಿದೆ ಆಯಿತಾ. ಸೊ ಅದು ಬರೀ 20 ಸಾವಿರ ರೂಪಾಯಿಗೆ. ಇದು ಇನ್ ಕೇಸ್ ಒಂದು 17-18ಕ್ಕೆ ಲಾಂಚ್ ಆಯಿತು ಅಂದರೆ ಇದನ್ನು ಯಾರು ತೊಗೋತಾರೆ? ಇದು ನನ್ನ ಒಪಿನಿಯನ್ ಅಪ್ಪ. ಸೊ ಪರ್ಫಾರ್ಮೆನ್ಸ್ ಈ ಬೆಲೆಗೆ ಸ್ವಲ್ಪ ಕಡಿಮೆನೇ ಅಂತ ನನ್ನ ಅಭಿಪ್ರಾಯ. ನಾವು ಈ ಚಾರ್ಜಿಂಗು, ಬ್ಯಾಟ್ರಿ ಡ್ರೈನು ಮತ್ತು ಟೆಂಪ್ರೇಚರ್ ಎಷ್ಟು ವೇರಿ ಆಗುತ್ತೆ ಅದನ್ನು ಕೂಡ ಚೆಕ್ ಮಾಡೋದು. ಈ ಬೆಂಚ್ ಮಾರ್ಕನ್ನು ಚೆಕ್ ಮಾಡೋಕ್ಕಿಂತ ಮುಂಚೆ ಬ್ಯಾಟ್ರಿ 47% ಇತ್ತು, ಚೆಕ್ ಮಾಡಾದ್ಮೇಲೆ 42 ಆಯಿತು. ಬರೀ 5% ಬ್ಯಾಟ್ರಿ ಡ್ರೈನ್ ಆಗಿದೆ, ಒಳ್ಳೆ ವಿಷಯ. ಮತ್ತು ಟೆಂಪ್ರೇಚರ್ ಚೆಕ್ ಮಾಡೋಕ್ಕಿಂತ ಮುಂಚೆ 30 ಡಿಗ್ರಿ ಸೆಲ್ಸಿಯಸ್ ಇತ್ತು ಈ ಫೋನು, ಚೆಕ್ ಮಾಡಾದ್ಮೇಲೆ 38 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಸೊ ಹೀಟ್ ಅಷ್ಟೊಂದು ಆಗಲ್ಲ ಈ ಫೋನ್ ಅಂತ ನನಗೆ ಅನಿಸುತ್ತೆ ಆಯಿತಾ ಈ ಟೆಸ್ಟ್ನ ಪ್ರಕಾರ. ಇನ್ನು ಗೇಮಿಂಗ್ ಟೆಸ್ಟ್ನ ಸಹ ಮಾಡಿದ್ವು ನಾವು. BGMI ಟೆಸ್ಟ್ ಮಾಡ್ದಂಗೆ ಸ್ಮೂತ್ ಪ್ಲಸ್ ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ ಅಷ್ಟೇ. ಸೊ ಎಕ್ಸ್ಟ್ರೀಮ್ ಕೇಳಲೇಬೇಡಿ. HD ಮತ್ತು ಹೈ ಗ್ರಾಫಿಕ್ ತನಕ ಹೋಗುತ್ತೆ. ಸೊ ಎರಡರಲ್ಲೂ ಕೂಡ ಕೆಲವೊಂದು ಕಡೆ ನಿಮಗೆ ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು. ಇದೊಂದು ಮಿಡ್ ಎಂಡ್ ಪ್ರೋಸೆಸರ್ ಆಯಿತಾ, ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗಲ್ಲ. ಕೆಲವೊಂದು ಕಡೆ ಲ್ಯಾಗಿ ಫೀಲ್ ಆದರೂ ಆಗಬಹುದು. ಪರ್ಫಾರ್ಮೆನ್ಸ್ ಈ ಪ್ರೈಸ್ಗೆ ಇದಕ್ಕಿಂತ ಚೆನ್ನಾಗಿರುವಂಥ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 2 ಕ್ಯಾಮ್ರಾ ಇದೆ ನಾಮಕಾವಸ್ಥೆ. ಮೇನ್ ಸೆನ್ಸರ್ ಬಂದ್ಬಿಟ್ಟು 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥ ಕ್ಯಾಮ್ರಾ, f1.8 ಅಪರ್ಚರು. ಇದು LYT600 ಸೋನಿ ಸೆನ್ಸರ್ ಆಯಿತಾ. ಸೊ ಇದು ತೆಗೆಯುವಂಥ ಫೋಟೋ ಡೇ ಲೈಟಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ಡೇ ಲೈಟಲ್ಲಿ ಒಂದು ಲೆವೆಲಿಗೆ ಕಲರ್ಸ್ ಎಲ್ಲ ಆ್ಯಕ್ಯುರೇಟ್ ಆಗಿದೆ. ಝೂಮ್ ಮಾಡೋದು ಕೂಡ ಡೀಟೇಲ್ಸ್ ರಿಟೇನ್ ಆಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಲೋ ಲೈಟಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ನಾವು ಲೋ ಲೈಟಲ್ಲೂ ಕೂಡ ಕೆಲವೊಂದು ಫೋಟೋಸ್ ತೆಗೆದಿದ್ದೀವಿ, ಅದು ಸ್ವಲ್ಪ ಹೆವಿ ಗ್ರೇನಿ ಆಗುತ್ತೆ ಅಂತ ಅನ್ನಿಸ್ತು ಆಯಿತಾ. ಡೇ ಲೈಟಲ್ಲಂತೂ ನಿಮಗೆ ಗೊತ್ತಾಗಲ್ಲ, ಡಿಫ್ರೆನ್ಸ್ ಗೊತ್ತಾಗಲ್ಲ, ಒಂದು ಒಳ್ಳೆಯ ಫೋಟೋನ ತೆಗೆಯುತ್ತೆ. ಅದನ್ನು ಬಿಟ್ಟರೆ ಇನ್ನೊಂದು 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ, ಮಾಡೋ ಕೆಲಸ ಇಲ್ಲ, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಪೋರ್ಟ್ರೇಟ್ ಲೆನ್ಸ್ ಆಯಿತಾ. ಸೊ ರೇರ್ ಕ್ಯಾಮ್ರಾ ಆಗಲಿಲ್ಲದಂಗೆ ಡೇ ಲೈಟ್ ಸೂಪರ್ ಆಗಿದೆ, ಲೋ ಲೈಟ್ ಸ್ಟ್ರಗಲ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಇದು ನೀವು ಗ್ರೂಪ್ ಫೋಟೋ ಎಲ್ಲ ತೆಗಿತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ನಿಮ್ಗೆ ಹೊರಗಡೆಯಿಂದ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಝೂಮ್ ಮಾಡಿಲ್ಲ ಅಂದರೆ, ಝೂಮ್ ಮಾಡಿದಾಗ ಫೇಸಲ್ಲಿ ಅಷ್ಟೊಂದು ಡೀಟೇಲ್ಸ್ ಇರಲ್ಲ ಆಯಿತಾ. ಸೊ ಡಿಪೆಂಡ್ಸ್, ನೀವು ಬಿಸಿಲಲ್ಲಿ ತೆಗಿತಾ ಇದ್ದೀರಾ ಅಂದರೆ ಮೋಸ್ಟ್ಲಿ ಒಳ್ಳೆ ಬೆಳಕಿರೋ ಕಡೆ ಮೋಸ್ಟ್ಲಿ ಚೆನ್ನಾಗಿ ಬರ್ಬೋದು. ಬೆಳಕು ಸ್ವಲ್ಪ ಕಡಿಮೆ ಇದೆ, ಮೋಡ ಇದೆ ಅಂತ ಅಂದರೆ ಆ ಟೈಮಲ್ಲಿ ನಿಮಗೆ ಗ್ರೇನಿ ಒಂದು ಶಾರ್ಟ್ ಸಿಗಬಹುದು. ಡಿಪೆಂಡ್ಸ್ ಆಯಿತಾ. ನೀವು ಸೋಲೋ ಫೋಟೋ ಒಬ್ಬೊಬ್ಬರೇ ಫೋಟೋ ತಗೋತಾ ಇದ್ದೀರಾ ಅಂದರೆ ಮ್ಯಾಟ್ರ್ ಆಗಲ್ಲ. ಬಟ್ ಗ್ರೂಪ್ ಫೋಟೋದಲ್ಲಿ ನೀವು ಝೂಮ್ ಮಾಡಿದ್ರೆ ಕ್ಲಾರಿಟಿ ಇರುವುದಿಲ್ಲ ನನಗೆ ಅನ್ನಿಸ್ತಂಗೆ. ಇದು ಕೂಡ ಅಷ್ಟೇ, ಓಕೆ ಪರವಾಗಿಲ್ಲ ಒಂದು ಲೆವೆಲ್ಗೆ ಫ್ರಂಟ್ ಕ್ಯಾಮ್ರಾ. ಸೊ ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ ಒಟ್ಟಿಗೆ ನಾನು. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ ಬರೀ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4K ಆಪ್ಷನ್ ಇವರು ಕೊಟ್ಟಿಲ್ಲ. ಕ್ಯಾಮ್ರಾ ಓವರಾಲ್ ಓಕೆ ಅಂತೀನಿ, ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ. ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ನಮಗೆ ಬೆಟರ್ ಫೋಟೋ ತೆಗೆಯುವಂಥ ಫೋನ್ಗಳು ಆರಾಮಾಗಿ ಸಿಗುತ್ತೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. ಎರಡು ಕೂಡ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿನೂ ಸಹ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ 5500 mAh ಕೆಪಾಸಿಟಿ ಬ್ಯಾಟ್ರಿ, ಸೂಪರ್ ವಿಷಯ. ಸ್ಟ್ಯಾಂಡರ್ಡ್ 5000ಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಹೆವಿ ಫಾಸ್ಟಾಗಿ ಫೋನ್ನ ಚಾರ್ಜ್ ಮಾಡುತ್ತೆ. ಇದು ಇಂಪ್ರೆಸಿವ್ ವಿಷಯ, ಯುನೀಕ್ ವಿಷಯ. ತುಂಬ ಕಡಿಮೆ ಫೋನ್ಗಳಲ್ಲಿ ಇಷ್ಟು ಫಾಸ್ಟ್ ಚಾರ್ಜರ್ನ ಕೊಡ್ತಾರೆ. ಮತ್ತು ರಿವರ್ಸ್ ವೈರ್ಡ್ ಚಾರ್ಜಿಂಗ್ ಸಹ ಇದೆ. ಬೇರೆ ಫೋನ್ಗಳನ್ನು ನೀವು ಈ ಫೋನ್ನ ಮುಖಾಂತರ ಚಾರ್ಜ್ ಕೂಡ ಮಾಡ್ಬೋದು. ಇನ್ನು OSಗೆ ಬಂತು ಅಂತ ಅಂದರೆ Android 14 ಬೇಸ್ ರನ್ ಆಗ್ತಿರುವಂಥ ಆಕ್ಸಿಜನ್ OS, ನಾಮಕಾವಸ್ಥೆ ಆಕ್ಸಿಜನ್ OS. ಇದರಲ್ಲಿ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ. ಫೇಸ್ಬುಕ್ ಅಂತೆ, ಮಿಂತ್ರ ಅಂತೆ, ಅಗೋಡಾ ಅಂತೆ, ಈ ರೀತಿ ಕೆಲವೊಂದು ಅಪ್ಲಿಕೇಶನ್ಗಳಿದ್ದಾವೆ. ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಒಟ್ಟಿಗೆ ಸ್ಮೂತಾಗುವಂತೂ ಕೆಲಸವನ್ನು ಮಾಡ್ತಾಯಿದೆ. OnePlus ಅವ್ರು ಹಂಗನಿಸ್ದಂಗೆ ಒಂದು ಈ ಪ್ರೈಸ್ ರೇಂಜಿಗೆ ಒಂದು 2 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ಬೋದಾ ಅಂತ. ಇನ್ನು ಅವರೆಲ್ಲೂ ಕನ್ಫರ್ಮ್ ಮಾಡಿಲ್ಲ. ಮೋಸ್ಟ್ಲಿ 2 ವರ್ಷ ಬರುತ್ತೆ ಯೂಶಲಿ OnePlus ಕಡೆಯಿಂದ. ಸ್ಮೂತಾಗಿದೆ, ಆಪ್ಟಿಮೈಸ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಕಾಣುತ್ತೆ. ಸೊ ಎಲ್ಲೂ ಲ್ಯಾಗಿ ಅಂತ ಅನ್ನಿಸ್ತಿಲ್ಲ ನನಗೆ ಒಟ್ಟಿಗೆ. ಸೊ OS ಪರವಾಗಿಲ್ಲ. ಇನ್ನು ಸ್ಪೀಕರು, ಸ್ಟಿರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದು ಸ್ಪೀಕರ್ ಇದೆ, ಕೆಳಗಡೆ ಸ್ಪೀಕರ್ಗಳಿದೆ. ಸೊ ಸ್ಟಿರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ನೀವು 100% ವಾಲ್ಯೂಮ್ ಕೊಟ್ಟಾದಮೇಲೆ ಮತ್ತೊಂದು ಸಲ ಪ್ರೆಸ್ ಮಾಡಿದ್ರೆ ಫುಲ್ 300%ಗೇನೋ ಅದು ಹೋಗುತ್ತಂತೆ. ಸದ್ಯಕ್ಕೆ ಒಂದು ಅಪ್ಡೇಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಸೊ ನೆಕ್ಸ್ಟ್ ಅಪ್ಡೇಟಲ್ಲಿ ಆ ಒಂದು ಫೀಚರ್ನ ಕೂಡ ಕೊಡ್ತೀವಿ ಅಂತ ಅಂದಿದ್ದಾರೆ. ಒಟ್ಟಿಗೆ ಸದ್ಯಕ್ಕಂತೂ ಇಲ್ಲ ಆಯಿತಾ. ನಮಗೇನು ಬ್ರೀಫಿಂಗ್ ಮಾಡಿದಾಗ ಅಂದಿದ್ದವರು. ಸೊ ಫುಲ್ 100% ಆದಮೇಲೆ 300% ಹೋಗುತ್ತೆ ಅಂತ. ಬಟ್ ಫೀಚರ್ ಏನು ನೆಕ್ಸ್ಟ್ ಅಪ್ಡೇಟಲ್ಲಿ ಬರುತ್ತೆ ಅಂತ ಕಾಣುತ್ತೆ. ಏನು ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 6 ಇಲ್ಲ ಆಯಿತಾ. ಡ್ಯುಯಲ್ ಬ್ಯಾಂಡ್ ವೈಫೈ ಮಾತ್ರ ಇರೋದು. ಬ್ಲೂಟೂತ್ 5.1 ಕೊಟ್ಟಿದ್ದಾರೆ ಮತ್ತು 7 5G ಬ್ಯಾಂಡ್ಗಳು ಸಪೋರ್ಟ್ ಆಗಿ, ಬರೀ 7 5G ಬ್ಯಾಂಡು. ಸೊ ತಲೆ ಕೆಡಿಸ್ಕೊಂಬೇಡಿ, ನಮ್ಮ ದೇಶದ ಎಲ್ಲ 5G ನೆಟ್ವರ್ಕ್ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ನಮಗೆ ಸಿಗ್ತಾ ಇದೆ. ಅದು ಬಿಟ್ಟರೆ ಎಲ್ಲ ಬೇಸಿಕ್ ಸೆನ್ಸರ್ಸನ್ನು ಆ್ಯಡ್ ಮಾಡಿದ್ದಾರೆ. ನೀವು ಹಾಗಾದರೆ ಕೇಳ್ಬೋದು ಈ ಪ್ರೈಸ್ ರೇಂಜಿಗೆ ಫೋನ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಇನ್ ಕೇಸ್ ಈ ಫೋನ್ ಏನಾದರೂ ಒಂದು 15,000 ರೂಪಾಯಿ ಒಳಗೆ ಲಾಂಚ್ ಆಯಿತು ಅಂದರೆ, ಮೋಸ್ಟ್ಲಿ ಆಗ ಡೌಟು, ಇನ್ ಕೇಸ್ 15,000 ರೂಪಾಯಿ ಒಳಗೆ ಲಾಂಚ್ ಆಯಿತು ಅಂದರೆ ಒಂದು ಆಪ್ಷನಾಗಿ ಇಟ್ಕೊಬೋದು. ಅದು ಬಿಟ್ಟರೆ ಇನ್ ಕೇಸ್ 17-18ಕ್ಕೆ ಲಾಂಚ್ ಆಯಿತು ಅಂದರೆ OnePlusಲ್ಲೇ ಬೆಟರ್ ಆಪ್ಷನ್ ಇದೆ. ಸೊ OnePlus Nord 3 20,000 ರೂಪಾಯಿಗೆ ಒಂದೊಳ್ಳೆ ಆಪ್ಷನ್ ನನಗೆ ಅನ್ನಿಸ್ದಂಗೆ. ಅದು ಬಿಟ್ಟರೆ ಈ ಫೋನ್ ಹಂಗೇನು ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಇದು ನನ್ನ ಹಾನೆಸ್ಟ್ ಒಪಿನಿಯನ್ ಈ ಫೋನ್ ಬಗ್ಗೆ. ಇತ್ತೀಚೆಗೆ ಎಲ್ಲ ಒಂದು ರೀತಿ 30-40 ಸಾವಿರ ಇದ್ದಿದ್ದ ಫೋನ್ಗಳೆಲ್ಲ 25,000 ರೇಂಜಿಗೆ ಬರ್ತಾಯಿದೆ. 20,000 ಇದ್ದಿದ್ದ ಫೋನ್ಗಳೆಲ್ಲ 12-13 ಸಾವಿರಕ್ಕೆ ಸಿಗೋಕ್ಕೆ ಶುರು ಆಗ್ತಾಯಿದೆ. ಸೊ ಕಡಿಮೆ ದುಡ್ಡಿನ ಫೋನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗೋಕ್ಕೆ ಶುರುವಾಗಿದೆ. ಸೊ ಈ ಕಾರಣದಿಂದ ತುಂಬ ಯೋಚನೆ ಮಾಡಿ ಫೋನ ಪರ್ಚೇಸ್ ಮಾಡ್ಕೊಳ್ಳಿ ಆಯಿತಾ. ಇದು ನನ್ನ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.